ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಇಷ್ಟು ದಿವಸ ಆಯಿತು ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದಿಲ್ಲ. ಇವತ್ತು ವಿಡಿಯೋಸ್ ಒಂದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ. ಏನಂತ ಈ ವಿಡಿಯೋದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ದಿವಸ ಒಂದು ಸ್ವಲ್ಪ ವಿಡಿಯೋನೂ ಹಾಕಿದ್ದಿಲ್ಲ. ನಿಮಗೆಲ್ರಿಗೂ ಗೊತ್ತೇ ಇದೆ ನಾನು ಯಾಕೆ ಹಾಕಿಲ್ಲ ಅಂತ. ಯಾಕಂದ್ರೆ ರೀಸನ್ ಕೂಡ ನಾನು ಶೇರ್ ಮಾಡಿದ್ದೆ ನಿಮ್ಮ ಹತ್ರ. ನಾನು ಹಾಸ್ಪಿಟಲ್ ಕೂಡ ಹೋಗಿ ಬಂದಿದ್ದೆ. ಹೊಟ್ಟೆ ಪ್ರಾಬ್ಲಮ್ ಅದನ್ನು ಏನಂತಂದರೆ ಗರ್ಭಕೋಶಕ್ಕೇನೋ ಭಾಳ ಬಂದದ ಅಂತ ಹೇಳಿದ್ರು ಅವರು. ಮನೆ ಚೇಂಜ್ ಮಾಡುವಾಗ ಆಯಿತು ಏನೋ ಅಥವಾ ಏನು ರೀಸನ್ ಅನ್ನೋದೇ ಗೊತ್ತಾಗಲಿಲ್ಲ. ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ್ರು, ರಿಪೋರ್ಟ್ ಅದೆಲ್ಲ ಕೂಡ ನಿಮಗೆ ತೋರಿಸಿ ನಾನು ಎಲ್ಲನೂ ನಾರ್ಮಲ್ ಐತೈತೆ ಯಾರ. ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಒಂದು ಸ್ವಲ್ಪ ಗರ್ಭಕೋಶಕ್ಕೆ ಭಾವ ಅದ ಅಂತ ಹೇಳಾರಲ್ಲ, ಅದು ಒಂದು ಸ್ವಲ್ಪ ನನಗೆ ಇನ್ನೂ ಕವರ್ ಆಗಿಲ್ಲ ಅನಿಸ್ತೈತಿ. ಯಾಕಂದ್ರೆ ತುಂಬಾ ಮನುಷ್ಯಾಗ ಸುಸ್ತೈತಿ, ಆರಾಮಿಲ್ಲಾರ್ದಂಗೆ ಅನಿಸ್ತೈತಿ. ಅವೇನ್ರಿ ಗುಳಿಗೆ ಪಳಗಿ ಎಲ್ಲ ತೊಗೊಳನೇ ಕೈ ಕಾಲೆಲ್ಲ ನಡ್ಕ ಬರ್ತಾವೆ, ಊಟ ಹೋಗಂಗಿಲ್ಲ. ಅಂದರೆ ನನ್ನ ಪವರ್ ಕಡಿಮೆ, ಗುಳಿಗೆ ಪವರ್ ಎಲ್ಲ ಜಾಸ್ತಿ ಆಗಿಬಿಡ್ತೈತಿ. ಹಿಂಗಾಗಿ ಈ ಮನ್ಯಾಗೂ ಮಾಡೋರು ಯಾರೂ ಇಲ್ಲ ಫ್ರೆಂಡ್ಸ. ನಾನು ಒಬ್ಬೇಕನೇ ಇರೋದ್ರಿಂದ ನಾನೇ ಮಾಡಿಕೊಂಡು ನಾನೇ ತಿನ್ನೋದು ಅಷ್ಟು ಸರಿಯಾಗಿ ನನಗೆ ಆಗೋವಲ್ತು. ಮತ್ತು ಇನ್ನೊಂದು ಏನಂದ್ರೆ ಯಜಮಾನ್ರೇ ಏನು ಮಾಡಾರ, ಮನ್ಯಾಗ ಅಷ್ಟರು ಗಂಡು ಮಕ್ಳು ಹಾಕ್ತಾರ. ಅವ್ರವ್ರು ಏನು ಮಾಡ್ತಾರೆ, ತಮ್ಮ ಕೈಲಾದಷ್ಟು ಸಹಾಯ ನನಗೆ ಮಾಡ್ತಾರೆ. ಮತ್ತು ಮಕ್ಕೊಂಡ್ರೆ ಅಡುಗೆ ಮಾಡಿ ಹಾಕೋರು ಯಾರೂ ಇಲ್ಲ. ಹಿಂಗಾಗಿ ನಾನೇ ಮಾಡಿಕೊಂಡು ನಾನೇ ತಿನ್ನೋದು. ನನಗೆ ಯಾವಾಗ ಮಾಡಂಗೆ ಅನಿಸ್ತೈತಿ ಎದ್ದು ಮಾಡ್ತೀನಿ, ಒಲ್ಲೆ ಅಂತಂದ್ರೆ ಹಾಗೆ ಮಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ. ಇಲ್ಲಾಂದ್ರೆ ಹೊರಗಿಂದ ಏನರ ಒಂದು ಸ್ವಲ್ಪ ಇಡ್ಲಿ ಅದು ಏನರ ತಂದಿರ್ತಾರೆ, ಅಷ್ಟ ತಿಂದು ಗುಳಿಗೆ ತೊಗೊಂಡು ರೆಸ್ಟ್ ಮಾಡ್ತೀನಿ. ಒಂದಂತೂ ನಿಜ ಫ್ರೆಂಡ್ಸ, ನಮಗೆ ಕಷ್ಟ ಬಂದ್ರೆ ಯಾರೂ ಇಲ್ಲ. ಎಲ್ಲ ಸಂಬಂಧಿಕರಾತು ಈಗ ಯಾರಿಗೇನು ನಾವು ಅನ್ನುವಪ್ಲೇ ಇಲ್ಲ ಈ ಸಾಧ್ಯ. ಯಾಕೆ ಗೊತ್ತಾ, ಎಲ್ಲರೂ ಅವ್ರವ್ರ ಸಂಸಾರದೊಳಗೆ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಇರ್ತಾರೆ. ಅವ್ರಿಗೆ ನಾವು ಪ್ರತಿದಿನ ಎಷ್ಟು ಅಂತ ನಮ್ದು ಕಷ್ಟ ಹೇಳ್ಕೊತ ಕೊಡೋದು, ಅಥವಾ ನಮ್ಮ ಮನೆಗೆ ಬಂದೊಂದು ಸ್ವಲ್ಪ ಇಂಥದ್ದು ಅಡುಗೆ ಮಾಡಿಕೊಡ್ರಿ, ಅದು ಮಾಡಿಕೊಡ್ರಿ, ಇದು ಯಾರಿಗಂತೂ ಎಷ್ಟು ಹೇಳ್ಬೇಕು, ಸಾಧ್ಯನೇ ಇಲ್ಲ ಅದು ಹೇಳಕ್ಕೆ. ನಮಗೆ ಹೇಳಕ್ಕೂ ಆಗೋದಿಲ್ಲ. ಹೇಳಿದ್ರೂ ಅವ್ರು ಬಂದು ಮಾಡಿ ಕೊಡುವಂಗೂ ಇಲ್ಲ. ಯಾಕಂದ್ರೆ ಅವ್ರ ಸಂಸಾರ ಒಳಗೆ ಅವ್ರು ಬ್ಯುಸಿ ಇರ್ತಾರೆ. ಯಾರ ಮನೆಗೆ ಯಾರು ಬಂದು ಮಾಡಿ ಕೊಡುವಷ್ಟು ಫ್ರೀ ಇರೋಂಗಿಲ್ಲ. ನಮಗೆ ಬಂದಿದ್ದು ನಾವೇ ಅನುಭವಿಸ್ಬೇಕು. ಬಟ್ ಏನಪ್ಪ ಅಂತಂದ್ರೆ ನಮ್ಮ ಯಜಮಾನ್ರು ನನಗೆ ತುಂಬಾ ಸಪೋರ್ಟಿವ್ ಆಗತ್ತಾರ ಫ್ರೆಂಡ್ಸ್. ಯಾಕಂದ್ರೆ ನಾನೀಗ ಬದುಕಿರೋದಕ್ಕೆ ಕಾರಣನೇ ನಮ್ಮ ಮನೆಯವರು. ಅವ್ರು ಯಾವಾಗಲಿಂದನೂ ನನಗೆ ಸಪೋರ್ಟಿವ್ ಆಗ್ಯದಾರ. ಮತ್ತು ಇನ್ನೊಂದು ಏನಂದ್ರೆ ನನಗೆ ಹುಷಾರು ತಪ್ಪಿತು ಅಂತಂದ್ರೆ ಅವ್ರು ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಡ್ತಾರೆ. ಮನೆಯೊಳಗಿದ್ದು ನನ್ನ ಯೋಗಕ್ಷೇಮಗಳು ನೋಡ್ಕೊತಿರ್ತಾರೆ. ಈ ಒಂದು ತಿಂಗಳಾಯ್ತು ಫ್ರೆಂಡ್ಸ್, ಯಾಕೋ ನನಗೆ ಗ್ರಹಚಾರನೇ ಸರಿ ಇಲ್ಲೋ ಏನೋ, ಮನುಷ್ಯಾಗ ಆರಾಮ್ ತಪ್ಪುದೇ. ಆದರೆ ಮೇಲೆ ಒಂದು ಸ್ವಲ್ಪ ಈ ರೀತಿ ಆಗ್ಲಾಕತ್ತಾರನೇ ತುಂಬ ಬೇಜಾರಾಗ್ತದೆ. ಮನೆಯೊಳಗೆ ಮಕ್ಕಳು ಅದಾರ, ಅವ್ರಿಗೂ ಊಟಕ್ಕದು ಮಾಡೋದಿರ್ತೈತಿ, ಅವ್ರ ಸಾಲಿರ್ತೈತಿ. ಯಾವುದೂ ಕರೆಕ್ಟ್ ಕಂಫರ್ಟೇಬಲ್ ಆಗಿ ಮನೆಯೊಳಗೆ ಆಗೋವಲ್ತು. ತುಂಬ ಬೇಜಾರೊಳಗೆ ಅದೀನಿ ಫ್ರೆಂಡ್ಸ್ ನಾನು. ಮತ್ತು ಗಂಡು ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ, ಭಾಳ ಆದ್ರೆ ಒಂದಿಟ್ಟು ಕಾಯಿಪಲ್ಲೆ ಹೆಚ್ಚಿಕೊಟ್ಟಾರ, ಒಂದಿಟ್ಟು ಕಸ ಗಿಸ ಹುಡುಗಿಯರು, ಅದಕ್ಕೆ ಹೆಚ್ಚಿಗೆ ಏನು ಮಾಡೋಕ್ಕಾಗ್ತದೆ ಅವ್ರಿಗೆ ಮನ್ಯಾಗ ಗಂಡು ಮಕ್ಳಿಗೆ. ಹಿಂಗಾಗಿ ನನಗೆ ಎಲ್ಲನೂ ನಾನೇ ಮಾಡ್ಕೊಳ್ಳೋದ್ರಿಂದ ನನಗೆ ದೌಡ್ ಆರಾಮ ಆಗವಲ್ತು ಫ್ರೆಂಡ್ಸ. ಮತ್ತು ಇನ್ನೊಂದು ದವಾಖಾನೆ ಒಳಗೆ ಏನು ಹೇಳ್ಯಾರ ಮೇಡಮ್ ಅವ್ರು ಅಂತಂದ್ರೆ, ಇಲ್ಲೇ ಬಿಜಾಪುರ ಒಳಗೆ ನಾಯ್ಡು ಮೇಡಮ್ ಕಡೆ ತೋರಿಸಿ. ನಾನೆಲ್ಲ ಕೇಳ್ಬೋದು ನೀವು ಎಲ್ಲಿ ತೋರಿಸಿರಿ ಅಂಥೇಳಿ ನಾಯ್ಡು ಮೇಡಮ್ ಕಡೆ ತೋರಿಸೀನಿ. ಅವ್ರು 3 ತಿಂಗಳ ರೆಸ್ಟ್ ಹೇಳ್ಯಾರ ನನಗೆ. 3 ತಿಂಗಳು ನೀವು ಒಜ್ಜಿದು ಎತ್ತಬಾರ್ದು, ಆಮೇಲೆ ಜಾಸ್ತಿ ಕೆಲಸ ಮಾಡಬಾರ್ದು, ನಿಂತು ರೊಟ್ಟಿ ಬಡಿಬಾರ್ದು. ಅಂದರೆ ಇವರು ಮೇಡಮರು ಭಾಳ ದಿವಸದಿಂದ ನಾನು ಅಲ್ಲೇ ತೋರಿಸ್ತೀನಿಲ್ಲ. ಯಾವ್ದಾರ ಏನರ ಲೇಡೀಸ್ ಪ್ರಾಬ್ಲಮ್ ಆಯಿತು ಅಂದ್ರೆ ನಾನು ಅಲ್ಲೇ ತೋರಿಸಿರ್ತೀನಿ. ಮೇಡಮ್ ಅವ್ರು ಈ ರೀತಿ ಎಲ್ಲ ಹೇಳಿದರು. ಸರಿಯಾಗಿ ಟೈಮ್ ಊಟ ಮಾಡಿರಿ, ಗುಳಿಗೆ ತೊಗೋರಿ, ರೆಸ್ಟ್ ಮಾಡಿರಿ, ಆಮೇಲೆ ಒಜ್ಜಿ ಹೊತ್ಲ ಎತ್ತಬೇಡ್ರಿ, ಈ ರೀತಿ ಎಲ್ಲ ಹೇಳಿದರು. ಅಂದ್ರೆ ಅದಕ್ಕೆ ಗರ್ಭಕೋಶಕ್ಕೇನು ಬಾವು ಬಂದದಲ್ಲ, ನಾವು ಒಜ್ಜಿ ಎತ್ತರಿಂದ ಮತ್ತಿಷ್ಟು ಪ್ರಾಬ್ಲಮ್ ಆಗ್ತದೆ ಅಂಥೇಳಿ ಈ ರೀತಿ ಎಲ್ಲ ನನಗೆ ಸಲಹೆ ಕೊಟ್ಟಾರ. ಅಜ್ಜಿ ಹೊತ್ಲ ಅನ್ನೋಕ್ಕೆ ನಮ್ಮನ್ಯಾಗ ಏನೋ ಯತಿಶೆ ಕೊಡಂಗಿಲ್ಲ ಬಿಡು ಫ್ರೆಂಡ್ಸ. ಆದ್ರೂ ಮನೆಯೊಳಗೆ ಏನಾರೇ ಒಂದು ಕೆಲಸ ಅಂತ ಇರ್ತಾವೆ, ಮಾಡ್ತಾವೆ. ಮನೆಯೊಳಗೆ ಬೇರೆ ನಮ್ಮ ಬಿಟ್ಟು ಯಾರು ಇದ್ರು ಬರೀ ಒಂದು ಟೈಮಿಗೆ ಫ್ರೆಂಡ್ಸ್, ನಿಮ್ಮ ನಿಜ ಹೇಳ್ತೀನಿ, ಸಂಜೆ ಮುಂದೆ ನನಗೆ ಎದ್ದು ಒಂದು ಕಪ್ ಚಹಾ ಮಾಡ್ಕೊಳಕ್ಕೆ ಬೇಸರ ಆಗಿರ್ತದೆ. ಅಷ್ಟು ತ್ರಾಸು ತೊಗೋತಿರ್ತೀನಿ ನಾನು. ಒಂದು ಕಪ್ ಚಹಾ ಸಹಿತಕ್ಕೆ ನನಗೆ ಸಂಜೆ ಮುಂದೆ ಬಗ್ಗೆ ಆಗಿರ್ತದೆ. ನಾನೇ ಎದ್ದು ಮಾಡ್ಕೊಂಡು ಕುಡಿಬೇಕು. ಅನ್ಸಿತ್ತಂದ್ರೆ ಬಿಟ್ಟೇ ಬಿಡ್ತೀನಿ, ಚಾನೇ ಮಾಡ್ಕೊಂಡು ಕುಡಿಯೋಕೆ ಹೋಗಂಗಿಲ್ಲ. ಅಷ್ಟು ನನಗೆ ಹೇಳ್ಬೇಕಂದ್ರೆ ಹೈರಾಣ ಅದ. ನಾವೇ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರು ಆಗಂಗೂ ಇಲ್ಲ, ಯಾರು ಬರಂಗೂ ಇಲ್ಲ. ಯಾರಿಗೆ ಅನ್ನೋದು ನಮ್ಮ ಕಡೆ ತಪ್ಪಾಗ್ತದೆ. ನಮಗೆ ಬಂದಿದ್ದು ನಾವು ಅನುಭವಿಸ್ಬೇಕು. ಈಗೇನದ ಆಳು ಹಚ್ಚಿರಿ, ಕೆಲವೊಬ್ರು ಏನು ನನಗೆ ಎಲ್ಲರೂ ಹೇಳಿರಿ ಆಳು ಹಚ್ಚಿರಿ ಅಂಥೇಳಿ. ನನಗೆ ಆಳು ಹಚ್ಚಿದ್ದು ಆಗಂಗಿಲ್ಲ ಫ್ರೆಂಡ್ಸ. ಆಮೇಲೆ ಬರೀ ಬಾಂಡ್ಯಕ್ಕೆ ಪರಿಶಿಗೆ ಕೂಡ 1500 2000 ಕೇಳ್ತಾರೆ. ಅಂದ್ರೆ ಬಟ್ಟೆ ಏನದ ನಾ ಮಷಿನ್ಗೆ ಹಾಕಿರ್ತೀನಿ.
ಬಾಂಡೆ ಮತ್ತು ಪರಿಶಿ ಅಟ್ಟೆ ಕೂಡಿ 1500 2000 ಕೇಳ್ತಾರೆ. ಮನೆ ಬಾಡಿಗೆನೇ 8000 ಅದ. ನಿಮಗೆ ಹೇಳಿ ನಾನು ಮನೆ ಬಾಡಿಗೆ 8000 ಅಂತೆ. ಇದು 8000 ಕೊಟ್ಟು ಅಲ್ಲಿ 2000 ಎಲ್ಲ ತುಂಬ ವಜ್ಜು ಹೋಗ್ತಾವೆ ಫ್ರೆಂಡ್ಸ್. ಅದಕ್ಕೆ ನೋಡಿ ನಾನೇ ಸಾವಕಾಶ ನಿಧಾನಕ್ಕೆ ಮಾಡ್ಕೊಳಕತ್ತೀನಿ. ಆದರೆ ಯಾವುದೂ ಕರೆಕ್ಟಾಗಿ ಟೈಮಿಗೆ ಆಗ್ತಾಯಿಲ್ಲ. ನಿಮ್ಮ ಮುಂದೆ ನಿಜ ಹೇಳ್ತೀನಿ ನಾನು. ನನಗೆ ಆರಾಮ ಅನ್ನಿಸ್ತು ಅಂದ್ರೆ ಎದ್ದು ಮಾಡಿರ್ತೀನಿ, ವಾಲ್ ಅನ್ನಿಸ್ತು ಅಂದ್ರೆ ಎಲ್ಲ ಅಲ್ಲೇ ಇಟ್ಟು ಮಕ್ಕೊಂಬಿಡ್ತೀನಿ ಫ್ರೆಂಡ್ಸ್. ಮತ್ತು ಏನು ಮಾಡಲಿ, ನಾ ಆರೋಗ್ಯದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಎಲ್ಲನೂ ಕರೆಕ್ಟಾಗಿ ಹೋಗ್ಬೇಕಪ್ಪ. ಒಂದು ರೊಟೇಷನ್ ಅಂತಂದ್ರೆ ಯಾವಾಗ ಅಂತಂದ್ರೆ ನಮ್ಮ ಶರೀರ ಸುಖದಿಂದ ಇದ್ದಾಗ, ನಾವು ಆರಾಮದಿಂದ ಇದ್ದಾಗ ನಾವು ಎಲ್ಲನೂ ಮಾಡ್ಕೊಳಕ್ಕೆ ಬರ್ತದೆ. ಯಾವುದೇ ಫ್ರೆಂಡ್ಸ್ ಆಯಿತು, ಯಾರೇ ಆಯಿತು, ಯಾರೂ ಆಗಂಗಿಲ್ಲ ಫ್ರೆಂಡ್ಸ್. ಎಂಥ ಕ್ಲೋಸ್ ಫ್ರೆಂಡ್ಸ್ಗಳು ಇದ್ರೂ ಕೂಡ ನನಗೆ ಇಷ್ಟು ಆರಾಮಿಲ್ಲ ಅಂತ ಅವ್ರಿಗೆ ಗೊತ್ತಿದ್ರೂ ಯಾರೂ ಒಬ್ಬರು ಕಾಲ್ ಮಾಡಿ ಆರಾಮಿಲ್ಲಲ್ಲ ಅಂತ ಒಬ್ಬರು ನನಗೆ ಕಾಲ್ ಮಾಡಿ ಕೇಳಿಲ್ಲ. ಇದು ತುಂಬ ಬೇಜಾರಾಗೈತೆ ನನಗೆ. ನಾ ಎಲ್ಲರಿಗೂ ಎಷ್ಟು ಹಚ್ಕೋತೀನಿ, ಎಷ್ಟು ಎಲ್ಲರೂ ನನ್ನವ್ರು ತನ್ನವ್ರು ಅಂತೀನಿ, ಯಾರೂ ಕೂಡ ನನಗಾಗಲಿಲ್ಲ. ಯಾರನ್ನು ತೊಗೊಂಡು ಏನು ಮಾಡ್ಬೇಕು ಅನ್ನಂಗೆ ನನಗೆ ತಲೆ ಒಳಗೆ ಬಂದುಬಿಟ್ಟದ ಫ್ರೆಂಡ್ಸ್. ಈಗೇನಿಲ್ಲ, ನನಗೆ ಏನು ನನ್ನ ಕಷ್ಟ ಅದ ನಿಮ್ಮ ಮುಂದೆ ಹಂಚ್ಕೋತೀನಿ. ನೀವೇ ನನಗೆಲ್ಲರೂ ಒಂದು ಸ್ವಲ್ಪ ಸಮಾಧಾನ ಹೇಳುತ್ತೆ. ಎಲ್ಲರೂ ನನಗೆ ಭಾಳ ಅಂದ್ರೆ ಭಾಳ ಕಮೆಂಟ್ಗಳು ನೋಡಬೇಕು ಫ್ರೆಂಡ್ಸ್. ನೀವು ಅಷ್ಟು ಚೆನ್ನಾಗಿ ಕಮೆಂಟ್ ಹಾಕಿರ್ತೀರಿ. ರೆಸ್ಟ್ ಮಾಡಿರಿ, ಆರಾಮ್ ತಗೋರಿ, ಆಮೇಲೆ ಬಟ್ಟೆ ಸ್ಟಿಚ್ ಮಾಡಿರಿ, ಆಮೇಲೆ ಕ್ಲಾಸ್ ತಗೋರಿ, ಅಷ್ಟು ಚಂದ ಹೇಳಿರ್ತೀರಿ. ನಿಮ್ಮ ಕಮೆಂಟ್ಗಳು ಓದಿನ ನನಗೆ ಅರ್ಧ ಆರಾಮಾಗಿರ್ತೈತಿ ಫ್ರೆಂಡ್ಸ್. ನೀವೇ ನನಗೆಲ್ಲ ಸಪೋರ್ಟಿವ್. ಯೂಟ್ಯೂಬ್ ಫ್ಯಾಮ್ಲಿ ಇದ್ದದ್ರಿಂದ ನನಗೆ ಧೈರ್ಯ ಅನ್ನೋದೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ಈಗ ಒಂದು ಸ್ವಲ್ಪ ಸ್ಟಿಚಿಂಗ್ ಬಿಟ್ಟಿದ್ದೀನಿ. ತುಂಬ ಜನ ಕಾಲ್ ಮಾಡಿದ್ರು ನನಗೆ, ಸ್ಟಿಚಿಂಗ್ ಬಟ್ಟೆ ಅದಾವ್ರಿ ಅಂಥೇಳಿ. ಬಟ್ ನಾ ಯಾರ್ದು ತೊಗೊಂಡಿಲ್ಲ. ಇದ್ದುವೇ ಒಂದು ಸ್ವಲ್ಪ ಬಟ್ಟೆಗಳ್ನ ಅರ್ಜೆಂಟ್ ಇದ್ದು ವಾಪಸ್ ಕೊಟ್ಟೀನಿ. ಎಲ್ಲಾರ್ದು ಇಟ್ಕೊಂಡು ಕೂತೀನಿ. ಈಗೇನು ಅರ್ಜೆಂಟ್ ಇಲ್ಲ ಅಂದವರೆಲ್ಲ ಇಟ್ಕೊಂಡು ಕೂತೀನಿ ಬಟ್ಟೆ. ಆಮೇಲೆ ನಿಧಾನಕ್ಕೇನದ ಅವ್ರೂ ಸ್ಟಿಚ್ ಮಾಡಿಕೊಡ್ತೀನಿ. ಈ ಸದ್ಯಕ್ಕೆ ಏನದ ನಾನು ಟ್ರೀಟ್ಮೆಂಟ್ ತೊಗೊಳಕತ್ತು 1 ತಿಂಗಳು ಮುಗೀತು. ಇದು 2ನೇ ತಿಂಗಳು ಚಾಲಿ. ಅಂದರೆ ಟೋಟಲಿ ಅವರು 3 ತಿಂಗಳು ಟ್ರೀಟ್ಮೆಂಟ್ ಹೇಳ್ಯಾರ ಫ್ರೆಂಡ್ಸ್. 1 ತಿಂಗಳು ಮುಗೀತು. ಇದು 2ನೇ ತಿಂಗಳು ಅಂದ್ರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅನ್ಸದ. ಆದ್ರೂ ಯಾವಾಗಾರ ಒಂದು ಸ್ವಲ್ಪ ಹೊಟ್ಟೆ ನೋವು ಆಗ್ತಿರ್ತೈತೆ ನನಗೆ. ಆಮೇಲೆ ಯೋಗ ಇವು ಎಲ್ಲ ಹೇಳಿರಿ, ಅವೆಲ್ಲ ಕಲಿಬೇಕು. ನನಗೆ ಅದ್ರ ಬಗ್ಗೆ ಯಾವುದೂ ಅಷ್ಟು ಗೊತ್ತಿಲ್ಲ. ನೋಡಬೇಕು ಫ್ರೆಂಡ್ಸ್. ಅವೆಲ್ಲ ನೋಡಿಕೊಂಡು ಯೋಗ ಎಕ್ಸಸೈಸ್ ನನಗೆ ಆದಷ್ಟು ಕಲ್ತ್ಕೊಂಡು ನಾನು ಮಾಡ್ತೀನಿ. ಒಂದು ಸ್ವಲ್ಪ ನಾನು ಆರಾಮಾಗಿಂದ ರೊಟೇಷನ್ ಎಲ್ಲ ಚೇಂಜ್ ಮಾಡ್ಬೇಕು ಅಂದ್ಕೊಂಡೀನಿ. ಮತ್ತು ಮೊನ್ನೆ ಮೀಶೋ ಒಳಗೆ ಏನೇನೆಲ್ಲ ತರಿಸಿದ್ನೆಲ್ಲ ಯಾವುದನ್ನು ಕೂಡ ನಾನೇನು ಒಟ್ಟಿಲ್ಲ. ಸಾಮಾನ್ರು ಅವು ಏನು ವಸ್ತುಗಳು ತರಿಸಿದ್ನೆಲ್ಲ ಅದ್ರೊಳಗೆ ರೇಷನ್ ಅದು ಹಾಕಿ ಯಾವುದನ್ನು ಒಟ್ಟಿಲ್ಲ. ನಾನು ಅಲ್ಲೇ ಮೂಲೆ ಒಳಗೆ ಇಟ್ಬಿಟ್ಟಿನಿ ಎಲ್ಲನೂ ಜೋಡು ಮಾಡಿ. ಯಾಕಂದ್ರೆ ನನಗೆ ಜೀವಕ್ಕೆ ಸೊಗಸಿಲ್ಲ. ಏನರ ಬೇಕಾದಟ್ಟು ಅಟ್ಟೆ ಮಾಡ್ಕೊಂಡು ತಿನ್ನೋದು, ಗುಳಿಗೆ ತೊಗೊಳೋದು, ಮಕ್ಕೊಳ್ಳೋದು ಇಷ್ಟೇ ನಡೆದದ. ಒಂದು ಸಂಸಾರ ನೆಗ್ಸೋದು ಅಂದ್ರೆ ಸುಮ್ಮಲ್ಲ ಫ್ರೆಂಡ್ಸ. ಈಗ ಏನೂ ಇಲ್ಲ ಫ್ರೆಂಡ್ಸ. ನಾನೇ ಒಂದು ಸ್ವಲ್ಪ ಧೈರ್ಯ ತೊಗೊಂಡು, ಅಂದ್ರೆ ನನಗೆ ಧೈರ್ಯ ಹೇಳೋರು ನನ್ನ ಗಂಡ ಬಿಟ್ರೆ ನೀವು ಅವರೇ. ಯಾಕಂದ್ರೆ ನಾ ಎಷ್ಟೇ ನನಗೆ ಆರಾಮ ತಪ್ಪಲಿ, ಏನೇ ಆಗಲಿ, ನನಗೆ ಆಸರೆ ಅನ್ನೋದೇ ನಮ್ಮ ಮನೆಯವರು. ತಪ್ಪು ಅಂದ್ರೆ ಅವ್ರು ಹೊರಗೆ ಹೋಗಂಗಿಲ್ಲ, ಅಂದ್ರೆ ಕೆಲಸಕ್ಕೆ ಹೋಗಂಗಿಲ್ಲ. ಅವ್ರು ಮನೆಯೊಳಗೆ ಇರ್ತಾರೆ. ಯಾಕಂದ್ರೆ ಮನ್ಯಾಗ ಮಾಡೋರೇ ಯಾರೂ ಇಲ್ಲ. ಈಗ ಏನು ಮಾಡ್ತಾಳೆ ಒಬ್ಬೇಕೇ ಅಂತಂದು ನನ್ನ ಜೋಡಿ ಇರ್ತಾರೆ. ಅವ್ರ ಮನೆಯೊಳಗೆ ಇರ್ತಾರೆ. ಅವ್ರದ್ದೊಂದು ಸಪೋರ್ಟ್ ಭಾಳ ಅದ ಫ್ರೆಂಡ್ಸ್. ಅವ್ರು ನನಗೆ ಬೆನ್ನೆಲುಬು ಅಂತ ಹೇಳ್ಬೋದು. ಅವ್ರದಿಂದೇ ನಾನು ಅದೀನಿ. ಯಾಕಂದ್ರೆ ಅವ್ರು ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ನನಗೆ ವ್ಯವಸ್ಥೆ ಮಾಡ್ತಾರೆ ಅಂಥೇಳಿ ನಾನು ಬದುಕಿದ್ದೀನಿ. ಅವರು ಒಂದು ವೇಳೆ ಕೈ ಬಿಟ್ಟಿದ್ರು ಅಂದ್ರೆ, ಅಷ್ಟು ಕೇರ್ಲೆಸ್ ಮಾಡ್ತಿದ್ರು ಅಂದ್ರೆ ನಾ ಏನು ಬದುಕ್ತಿರ್ಲಿಲ್ಲ. ನಮ್ಮ ಮನೆಯವರು ಅಷ್ಟು ನನಗೆ ಇದು ಅದಾರ ಫ್ರೆಂಡ್ಸ್, ಕೇರ್ ಮಾಡ್ತಾರೆ. ಅಂಥ ಗಂಡನ ಪಡಿಬೇಕಾದ್ರೆ ನಾ ಪುಣ್ಯ ಮಾಡಿ ಬಂದೀನಿ. ಮಕ್ಕಳು ಅಷ್ಟೇ ಶಾಣೆ ಅದಾರ, ಮಕ್ಕಳು ಅಷ್ಟೇ ಚಲೋ ಅದಾರ. ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದಾರ. ಸಣ್ಣ ಮಗ ಅಂದ್ರೆ ದೊಡ್ಡವೇನದ, ಅವನಿಗೆ ನಾ ಏನೂ ಹಚ್ಚಿಲ್ಲ, ಅಪ್ಪುಪುರ್ಲೆ ಬೆಳೆಸೀನಿ. ಹೀಗಾಗಿ ಹುಡುಗೇನೂ ಕೆಲಸ ಮಾಡೋಂಗಿಲ್ಲ. ಸಣ್ಣ ಹುಡುಗೇನದ, ಮಮ್ಮಿಗೆ ಇದು ಕಷ್ಟ ನೋಡೋದು ಅಲಾರ್ಕ ಅವ ಕಸ ಗಿಸ ಹುಡುಕೋತಾನೆ, ಮನೆ ಸ್ವಚ್ಛ ಇಡ್ತಾನೆ. ನಾ ಎಲ್ಲರೇ ಒಂದು ಸ್ವಲ್ಪ ಮಕ್ಕೊಂಡ್ರೆ ಮಾಡಿದ್ರೆ ಅದು ಅವನಿಗೆ ಸಮಾಧಾನ ಆಗೋದಿಲ್ಲ. ಹಂಗೆ ಚಂದನ ಮಮ್ಮಿ 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 ಅಂತ ಹಂಗೆ ಬದುಕೋತೇ ಇರ್ತಾನೆ ಹುಡುಗ. 2 ಹುಡುಗರಾದ್ರೂ ನಮಗೆ ಭಾಳ ಇದು ಅದಾವ ನನ್ನ ಮ್ಯಾಗ. ಮಕ್ಕಳು ಗಂಡ ನನಗೆ ಚಲೋ ಸಿಕ್ಕಾರ, ಅದೇ ಒಂದು ಪುಣ್ಯ. ಯಾರನ್ನು ತೊಗೊಂಡು ಏನು ಮಾಡೋದು ಫ್ರೆಂಡ್ಸ್. ಮೊದಲು ನಮ್ಮ ಗಂಡ ಮಕ್ಕಳು ಚಲೋ ಇದ್ರೆ ಸಾಕು ನಂಗೆ. ಮತ್ತು ಇನ್ನೊಂದು ಏನಂದ್ರೆ, ಈಗ ಸ್ಟಿಚಿಂಗದ್ದು ಏನದ ಒಂದು ಸ್ವಲ್ಪ ದಿನ ನಾನೇ ಪೆಂಡಿಂಗ್ ಇಟ್ಟೀನಿ. ಆರೋಗ್ಯದಕ್ಕಿಂತ ಹೆಚ್ಚಿಂದ ಯಾವುದೂ ಅಲ್ಲ. ಸ್ಟಿಚಿಂಗ್ ಆಮೇಲೆ ಮಾಡ್ಕೋತೇನೆ ಫ್ರೆಂಡ್ಸ್. ನನಗೆ ಯಾವಾಗಲೂ ಕಾಯಂ ಕಸ್ಟಮರ್ ಅಂತರೂ ಬ್ಲೌಸ್ ಹಾಕ್ತಾರೆ. ಅವರು ಅಷ್ಟು ಬ್ಲೌಸ್ಗಳು ನಾನು ಸ್ಟಿಚ್ ಮಾಡಿಕೊಟ್ರೆ ಸಾಕು, ನನಗೆ ಮಂತ್ಲಿನ ಆಗ್ತದೆ. ಆಮೇಲೆ ಯೂಟ್ಯೂಬ್ ಕೂಡ ಮಾಡ್ತೀನಿ. ಅದಾಗಿಂದ ಮತ್ತು ನಾನು ಬಟ್ಟೆನ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡ್ತೀನಿ. ಕ್ಲಾಸ್ ಕೂಡ ಹೇಳ್ತೀನಿ. ಆಮೇಲೆ ಇಲ್ಲಿ ಏರಿಯಾದಾಗೂ ಕೂಡ ಕ್ಲಾಸಿಗೆ ಕೇಳ್ಯಾರ, ತುಂಬ ಜನ ಕೇಳ್ಯಾರ. ಅದನ್ನು ಕೂಡ ನಾನು ಅವ್ರಿಗೆ ಹೇಳೀನಿ, ಇಲ್ಲರಿ ನನಗೊಂದು ಸ್ವಲ್ಪ ಹುಷಾರಿಲ್ಲ, ಮುಂದಿನ ತಿಂಗಳದು ನೋಡೋಣ ಅಂತ ಹೇಳೀನಿ. ಮುಂದಿನ ತಿಂಗಳಿಂದ ನೋಡೋಣ ಕ್ಲಾಸ್ ಬೇಕಾರೆ ಸ್ಟಾರ್ಟ್ ಮಾಡೋದು ಬಿಡೋದು ಅಷ್ಟು ನನಗೆ ಕ್ಲಾಸಿಂದೇನು ಅಷ್ಟು ನನಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ
ನಾನು ಇವು ಬಟ್ಟೆ ಹೊಲಿದು ಯೂಟ್ಯೂಬ್ ಮಾಡಿದ್ರೆ ನನಗೆ ಕರೆಕ್ಟ್ ಆಗುತ್ತೆ. ಕ್ಲಾಸ್ ಮಾಡೋದ್ರಿಂದ ನಮ್ಗೆ ತುಂಬ ಹೆವಿ ಆಗ್ತದೆ. ಯಾಕಂದ್ರೆ ಕೆಲವೊಬ್ರಿಗೆ ಜಲ್ದಿ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅಂಥವ್ರು ಕೂಡ ನಮಗೆ ತಲೆ ಹೊಡ್ಕೊಳ್ಳೋದು ಭಾಳ ಕಷ್ಟ ಐತಿ. ಅದಕ್ಕೆ ಕ್ಲಾಸಿನ ದಿನದ ನಾನು ಅಷ್ಟು ಹೇಳಂಗಿಲ್ಲ. ಇನ್ನು ಕ್ಲಾಸ್ ಮುಂದೆ ಹೇಳ್ತೀನೋ ಇಲ್ಲೋ ಅಷ್ಟು ಗೊತ್ತಿಲ್ಲ. 90% ಹೇಳಂಗಿಲ್ಲ ಅನ್ಕೋತೀನಿ. ಇನ್ನೊಂದು 10% ನೋಡೋಣೇನೋ ಹೇಳ್ಬಹುದೇನೋ ಅಂಥೇಳಿ. ಅದಕ್ಕೆ ತುಂಬ ದಿನದಿಂದ ವಿಡಿಯೋ ಹಾಕಿದ್ದಿಲ್ಲ. ಇವತ್ತೊಂದು ವಿಡಿಯೋ ಹಾಕಾಕತ್ತೀನಿ. ಈಗ ಮುಂಜಾನೆ ನಾಷ್ಟ ಆಗ್ಯದ, ಗುಳಿಗೆ ತೊಗೊಂಡಿನಿ. ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಚಪಾತಿ ಮಾಡಬೇಕು. ಒಂದು ಸ್ವಲ್ಪ ಚಪಾತಿ, ಒಂದು ಸ್ವಲ್ಪ ಅಡುಗೆ ಅದೇನಾರ ಮಾಡಬೇಕು. ಹುಡುಗನ ಡಬ್ಬಿ ಕಟ್ಟಬೇಕು. ಬೆಳಿಗ್ಗೆ ಬರೀ ನಾಷ್ಟ ಆಗ್ಯದ. ಸಜ್ಜಿಕ ಮತ್ತು ಅವಲಕ್ಕಿ ಮಾಡಿದ್ದೆ ಮುಂಜಾನೆ. ಈಗ ಮಧ್ಯಾಹ್ನ ಒಂದು ಸ್ವಲ್ಪ ಚಪಾತಿ ಪಲ್ಯ ಅದು ಮಾಡಬೇಕು. ಸಂಜೆಗೆ ಜಾಸ್ತಿ ಅಡುಗೆ ಹತ್ತಲ್ಲ ಫ್ರೆಂಡ್ಸ್. ಮಧ್ಯಾಹ್ನದಾಗೆ ಮಾಡಿರ್ತೀನಿಲ್ಲ, ಮಾಡಿದ್ರೆ ಸಂಜೆಗೆ ಒಂದು ಸ್ವಲ್ಪ ಬರೀ ಅನ್ನ ಅದೇನರ ನೋಡ್ಕೊಂಡ್ರೆ ಇಷ್ಟೇ ಇರ್ತದೆ. ಬಿಟ್ರೆ ಮತ್ತೇನು ಸಂಜೆಗೆ ಅಡುಗೆ ಜಾಸ್ತಿ ಇರಲ್ಲ. ಮಧ್ಯಾಹ್ನ ನಮ್ಗೆ ಅಡುಗೆ ಜಾಸ್ತಿ ಮಾಡೋದು. ಈಗ ನೋಡ್ಬೋದಲ್ಲ ಫ್ರೆಂಡ್ಸ್ ನೀವು ನನ್ನ ಮುಖ ಅದೆಲ್ಲ ಎಷ್ಟು ಸಪ್ಪಲಾಗ್ಯದ ಅಂಥೇಳಿ. ಒಟ್ಟು ಲವಲವಿಕೆ ಅನ್ನೋದೇ ಇಲ್ಲ, ಆ್ಯಕ್ಟಿವ್ ಅನ್ನೋದೇ ಇಲ್ಲ. ಏನೋ ಒಂದು ಸ್ವಲ್ಪ ಗ್ರಹಣ ಬಡ್ದಂಗೆ ಆಗ್ಯದ ನನಗೆ. ಯಾವಾಗ ಬಿಡ್ತದೋ ಗೊತ್ತಿಲ್ಲ. ಯಾರು ಕೆಟ್ಟ ಕಣ್ಣು ಬಿತ್ತೋ ಏನು ಬಿತ್ತೋ ಏನಾಯ್ತೋ ಗೊತ್ತಾಗಲಿಲ್ಲ ಫ್ರೆಂಡ್ಸ. ನೋಡೋಣ ಫ್ರೆಂಡ್ಸ್, ಇನ್ಮ್ಯಾಗ ಒಂದು ಸ್ವಲ್ಪ ಇನ್ನೊಂದು ತಿಂಗಳ ಬಿಟ್ಟು ಆರಾಮ ಮಾಡಿಕೊಂಡು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಯಾವಾಗ ಹಾಕಲ್ಲ ಆವಾಗ ಒಂದೊಂದು ವಿಡಿಯೋನ ಹಾಕ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.